ಹೇಮ, ಅವನೇನು ಚಿಕ್ಕ ಹುಡುಗನ, ಬರ್ತಾನೆ ಬಿಡಿ. ಅಯ್ಯೋ, ನನ್ನ ಆತಂಕ ನಿಂಗೆ ಅರ್ಥ ಆಗೋದಿಲ್ಲ ಹೇಮ. ಸುಮ್ಮನೆ ನಡಿ, ಎಲ್ಲಿದ್ದಾನೆ ಅಂತ ನೋಡೋಣ. ಯಾಕ್ರಿ ಮೇಡಮ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಓ, ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟೆ ಅಂತಾನಾ? ಏನು ಮಾಡಲಿ, ನಿಮ್ಮನ್ನು ಮೊದಲೇ ಕರೆದೆ, ನೀವು ಬರಲಿಲ್ಲ. ನಾನು ಬೇರೆ ಇವತ್ತು ಆ ಚಂದ್ರನಿಗೆ ನಿಮ್ಮನ್ನು ತೋರಿಸ್ತೀನಿ ಅಂತ ಪ್ರಾಮಿಸ್ ಬೇರೆ ಮಾಡಿದ್ದೆ. ಪ್ರಾಮಿಸ್ನ ಬ್ರೇಕ್ ಮಾಡೋ ಹಾಗಿಲ್ಲ, ಅದಕ್ಕೆ. ಅದು ಅಲ್ಲದೆ ನೀವು ಮಲಗಿದ್ದು ಒಳ್ಳೇದೇ ಆಯಿತು ನೋಡಿ. ನೀವು ಮಲಗಿರಲಿಲ್ಲ ಅಂದಿದ್ರೆ ನಿಮ್ಮನ್ನು ಎತ್ಕೊಂಬರೋ ಸೌಭಾಗ್ಯ ಸಿಗ್ತಾಯ್ತಾ ನನಗೆ? ಆದರೂ ನೀವು ಮಾಡಿದ್ದು ಸರಿ ಇಲ್ಲ. ಯಾಕ್ರಿ ಅಮೃತ ಅವರೇ, ಪ್ರತಿ ದಿನ ನಿಮ್ಮ ಹತ್ರ ಬಂದಾಗೂ ದೂರ ಹೋಗ್ತೀರಾ? ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ನಾನು. ನಿಮಗೋಸ್ಕರನೇ ಅಂತ ಬದುಕ್ತಾ ಇರೋ ಅರ್ಜುನ್ನ ಯಾಕೆ ದೂರ ತಳ್ತಾ ಇದ್ದೀರಾ? ಹೇಳಿ ಅಮೃತ ಅವರೇ, ನನ್ನಿಂದ ಏನಾದ್ರು ತಪ್ಪಾಗಿದೆಯಾ? ಅಥವಾ ನಿಮ್ಮ ನಿರೀಕ್ಷೆಗಳು ಬೇರೆನೇ ಇದೆಯಾ? ಈಗ ನೋಡಿ, ನನ್ನ ಹೆಂಡತಿಯಾಗಿ ಬರೋರು ಹಾಗಿರಬೇಕು ಹೀಗಿರಬೇಕು ಅನ್ಸೋದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೂ ನನ್ನ ಗಂಡ ಆಗಿ ಬರೋನು ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ಆಸೆ ಇರುತ್ತೆ, ಅದು ನನಗೆ ಗೊತ್ತು. ನಿಮ್ಮ ನಿರೀಕ್ಷೆಗೆ ಹೊಂದೋ ಥರ ನಾನು ಬದಲಾಯಿಸ್ಕೋತೀನಿ. ನಾನು ನಿಮ್ಮ ಹತ್ರ ಹೇಗೆ ನಡ್ಕೋಬೇಕು ಅಂತ ನೀವು ಬಾಯಿ ಬಿಟ್ಟು ಹೇಳಿದ್ರಲ್ವ ನನಗೆ ಗೊತ್ತಾಗೋದು. ನಾನು ಒಬ್ಬ ಸಾಮಾನ್ಯ ಮನುಷ್ಯ ಕಣ್ರಿ. ನಿಮ್ಮ ಮೌನನ ಅರ್ಥ ಮಾಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ ನಾನು. ಪ್ಲೀಸ್ ಮಾತಾಡ್ರಿ. ನನಗೆ ನೀವು ಅಂದರೆ ತುಂಬ ಇಷ್ಟ ಕಣ್ರಿ. ನಿಮ್ಮ ಜೊತೆ ಇರೋದು ಅಂದರೆ ತುಂಬ ಇಷ್ಟ. ಹೇಳಿ ಅಮೃತ ಅವರೇ, ನಾನು ಹೇಗಿರಬೇಕು ಅಂತ ಹೇಳಿ, ನಾನು ಹಾಗೇ ಇರ್ತೀನಿ. ನಿಮಗೆ ಖುಷಿ ಆಗೋ ಥರನೇ ನಡ್ಕೋತೀನಿ. ಅದು ಅರ್ಜುನ್ ಅವರೇ, ಸರಿ ಸರಿ ನೋಡಿ, ಇದರಲ್ಲಿ ಒಂದಷ್ಟು ಮೆಡಿಸಿನ್ಸ್ ಬರೆದಿದ್ದೀನಿ, ತಂದುಕೊಡಿ. ಮಿಸ್ಟರ್ ಅರ್ಜುನ್, ಮೆಡಿಷನ್ಸನ್ನು ಕರೆಕ್ಟಾಗಿ ಟೈಮ್ ತೊಗೋಬೇಕು, ಮತ್ತು ಫುಲ್ ರೆಸ್ಟ್ ಮಾಡಬೇಕು. ಪೂರ್ತಿ ಹುಷಾರಾಗೋವರೆಗೂ ಎದ್ದು ಓಡಾಡಬಾರ್ದು, ಗೊತ್ತಾಯ್ತಾ? ಓಕೆ ಡಾಕ್ಟರ್. ಸರಿ, ನಾನು ಇನ್ನು ಬರ್ತೀನಿ. ತ್ರಿವೇಣಿ ಅವರೇ, ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡಬೇಕು, ಬನ್ನಿ. ಡಾಕ್ಟ್ರೇ, ಏನೋ ಮಾತಾಡಬೇಕು ಅಂದ್ರಲ್ಲ, ಏನು ವಿಷಯ? ಅಲ್ಲಮ್ಮ, ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಮನೆ ಹತ್ರ ಹದ್ದು ಬಂದು ಅಟ್ಯಾಕ್ ಮಾಡುತ್ತೆ ಅಂದರೆ ಇದು ಕೇಳೋಕ್ಕೆ ವಿಚಿತ್ರವಾಗಿದೆ. ನಾನು ಸುಮಾರು ಕೇಸಸ್ ನೋಡಿದ್ದೀನಿ, ಆದರೆ ಈ ಥರ ಪಕ್ಷಿಯಿಂದ ಅಟ್ಯಾಕ್ ಆಗಿರೋ ಕೇಸ್ ನೋಡ್ತಾ ಇರೋದು ಇದೇ ಮೊದಲು. ನನಗೂ ಅದೇ ಆತಂಕ ಆಗ್ತಿದೆ ಡಾಕ್ಟ್ರೇ. ಈ ರೀತಿ ಯಾವತ್ತೂ ನಮ್ಮನೇಲಿ ನಡೆದಿಲ್ಲ. ಈ ಥರ ಆಗ್ತಿರೋದು ಇದೇ ಮೊದಲು. ಅಲ್ಲಮ್ಮ, ಅರ್ಜುನ್ ಥರದ ಒಬ್ಬ ಸ್ಟ್ರಾಂಗ್ ಹುಡುಗನ್ನ ಅಟ್ಯಾಕ್ ಮಾಡುತ್ತೆ ಅಂದರೆ ಅದು ಯಾವುದೋ ಬಲಿಷ್ಠವಾದ ಪಕ್ಷಿನೇ ಆಗಿರಬೇಕು. ಯಾವುದಕ್ಕೂ ಹುಷಾರಾಗಿರಿ. ನಮ್ಮ ಅರ್ಜುನ್ಗೆ
ಏನೂ ಅಪಾಯ ಆಗೋದಿಲ್ಲ ತಾನೇ? ಪ್ರಾಣಕ್ಕೇನೂ ಅಪಾಯ ಇಲ್ಲ. ಹೇಳಿ ಕೇಳಿ ಅದು ಪಕ್ಷಿ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದೀನಿ. ಗಾಯ ಪೂರ್ತಿ ವಾಸಿ ಆಗೋವರೆಗೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟ್ರೆ. ನಾನಿನ್ನು ಬರ್ತೀನಿ. ಅಲ್ಲ, ಅದೆಂತ ಹಾಳಾದ ಅಕ್ಕಿ ಅದು, ಈ ಥರ ಗಾಯ ಮಾಡೋಗಿದೆಯಲ್ಲ. ಒಂದು ಪಕ್ಷಿ ಈ ಥರ ಗಾಯ ಮಾಡೋದಕ್ಕೆ ಸಾಧ್ಯನಾ? ಹದ್ದುಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತೇವೆ ಅಂತ ಕೇಳಿದ್ದು ನೋಡಿದ್ದು ಇದೇ ಫಸ್ಟು. ಟೆರೆಸ್ ಮೇಲೆ ಇವತ್ತು ಅರ್ಜುನ್ ಇದ್ದ ಸ್ಥಿತಿ ನೋಡಿ ನನಗಂತೂ ಸಖತ್ ಭಯ ಆಗಿದೆ. ಕಲಿಯುಗದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಅವತ್ತು ಅಜ್ಜಿ ಜೊತೆ ಹೋದಾಗ ಅಲ್ಲಿದ್ದಿದ್ದ ಗುರುಗಳು ಹೇಳ್ತಿದ್ರು. ಯಾರ್ಯಾರ ಕರ್ಮ ಯಾವ ರೀತಿ ಬಂದು ಸುತ್ಕೊಳುತ್ತೋ ಅಂತ ಹೇಳೋಕ್ಕಾಗಲ್ವಂತೆ. ಚಿತ್ರ, ಯಾಕೆ ಯಾವಾಗಲೂ ಅಸಂಬದ್ಧವಾಗಿ ಮಾತಾಡ್ತೀಯಾ? ಪಾಪ ಅರ್ಜುನ್ ನೋವಲ್ಲಿದ್ದಾನೆ. ನೀನು ನೋಡಿದ್ರೆ ಹೀಗೆ ಮಾತಾಡ್ತೀಯಲ್ಲ, ಸ್ವಲ್ಪ ಸುಮ್ಮನೆ ನಿಂತ್ಕೋ. ಹಾಳಾದ ಹದ್ದು ಪಾಪ. ಒಂದಿನಕ್ಕೆ ನನ್ನ ಮಗನ ಮುಖ ಎಷ್ಟೊಂದು ಸೊರ್ಗೋಗಿದೆ. ನೋವಾಗ್ತಾ ಇದೆಯಪ್ಪ? ಸ್ವಲ್ಪ ನೋವಿದೆ ಅಮ್ಮ, ಆದರೆ ನೀವೆಲ್ಲ ಜೊತೆಯಲ್ಲಿದ್ದೀರಲ್ಲ, ಏನೋ ಅನ್ನಿಸ್ತಾ ಇಲ್ಲ. ನಾವು ಜೊತೆಗಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಮುದ್ದಿನ ಹೆಂಡತಿ ನಿನ್ನ ಪಕ್ಕದಲ್ಲೇ ಇರ್ತಾಳಲ್ಲ, ಅದು ಮುಖ್ಯ. ನೋಡ್ತಾ ಇರು ಎಷ್ಟು ಬೇಗ ವಾಸಿಯಾಗ್ಬಿಡುತ್ತೆ ಅಂತ. ಅಮೃತ, ಅರ್ಜುನ್ ಪೂರ್ತಿ ಹುಷಾರಾಗೋವರೆಗೂ ಅವನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅರ್ಥ ಆಯ್ತಾ? ಸರಿ ಅತ್ತೆ. ಅಜ್ಜಿ, ಅಜ್ಜಿ, ಡಾಕ್ಟ್ರು ಏನೋ ಹೇಳೋದಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಏನಂದ್ರು? ಏನಿಲ್ಲ, ಗಾಯ ತುಂಬ ಜೋರಾಗಿದೆ, ಅದಕ್ಕೆ ಗಾಯ ಒಣಗೋವರೆಗೂ ತುಂಬ ಹುಷಾರಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ನೋವಿದೆಯಾ ಕಂದ? ಅಜ್ಜಿ, ನಾನು ಆರಾಮಾಗೇ ಇದ್ದೀನಿ. ನೀವೆಲ್ಲ ಹೋಗಿ ಮಲ್ಕೊಳ್ಳಿ, ಟೈಮ್ ಆಯಿತು. ಆಯ್ತಪ್ಪ, ಮಲ್ಕೋ. ಅಮೃತ, ಏನಾದರೂ ಬೇಕಾದರೆ ಕರಿಮ್ಮ. ಹಾಂ, ಹುಷಾರು. ಹುಷಾರು. ಇನ್ನು 1 ತಿಂಗಳಿಗೆ ಅರ್ಜುನ ಹುಟ್ಟಿದಪ್ಪ. ಆಗ ಅವನಿಗೆ 25 ವರ್ಷಗಳು ತುಂಬುತ್ತೆ. ತ್ರಿವೇಣಿ, ಆಗ ನಿನ್ನ ನಿಜವಾದ ಆಟಗಳನ್ನ ಶುರು ಮಾಡ್ಕೋ. ಹೇಳಿ, ಶಿವಲಿಂಗ ಎಲ್ಲಿ? ಏನ್ ಮಾಡಿದ್ರಿ? ಏ ಹುಡುಗಿ, ಯಾರೆದುರು ನಿಂತು ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೇ? ಅವಳು ಕೇಳೋದ್ರಲ್ಲಿ ತಪ್ಪೇನಿದೆ? ಹೌದು ಬಾಬಾ, ಯಾಕೋ ನಿಮ್ಮ ವರ್ತನೆ ಮೇಲೆ ಅನುಮಾನ ಬರ್ತಾ ಇದೆ. ರುದ್ರ,